ಕೊರಗರು ಯಾರು, ಎಲ್ಲಿಂದ ಬಂದರು, ಎಲ್ಲಿನವ್ರು ಹೌದಾ? ಹಾಗಿದ್ರೆ ಬೇರೆ ಜನಾಂಗದವ್ರು ಯಾರು, ಅವರೆಲ್ಲ ಎಲ್ಲಿಂದ ಬಂದರು? ಮೊದಲಿದ್ದದ್ದು ಇಲ್ಲಿ ಕೊರಗರೆಯ, ಹಾಗಿದ್ದರೆ ಈ ನೆಲದ ಹಕ್ಕುದಾರರು ಕೊರಗರ? ನಿಗೂಢ ಆದ ಒಂದು ಸಮುದಾಯ. ನಮ್ಗನ್ಸುತ್ತೆ ಇವರೇ ಎಲ್ಲ ನಮಗೆ ಮೂಲ ನಾಸಹದಿ ಸೂಕ್ತ ಅಂತೇಳಿ. ಅದು ಈಗ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ನಮ್ಮ ಭಾರತದ ಎಲ್ಲ ಸೈಂಟಿಸ್ಟ್ಗಳು ಹೌದು ಈಗ ಅದನ್ನ ಇಟ್ಕೊಂಡು ಕೂತ್ಕೊಂಡಿದ್ರು. ಈಗ ವಿಶಾಲವಾದ ನೀರು, ಅದರಲ್ಲಿ ಮಧ್ಯ ಒಂದು ಕೆಡ್ಡ ಅಂದರೆ ಡೋಲು ಅದು ತೇಲಾಡ್ಕೊಂಡು ಬರ್ತಾ ಇತ್ತು. ಆ ಡೋಲಿನ ಒಳಗೆ ತಗೆ ತಂಗಡಿ ಅಂದರೆ ಅಣ್ಣ ತಂಗಿ, ಅವರಿಬ್ಬರು ಸೇರಿದ್ರು. ಮುಂದೆ ಜನರೇಷನ್ ಸ್ಟಾರ್ಟ್ ಆಯಿತು. ಗಿಲಿಯಾ ಸ್ಪಾಟ್ಲೈಟ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಜೊತೆಗೆ ಸತೀಶ್ ಚಂದ್ರ ಕಾಳವರ್ಕರ್ ಇದ್ದಾರೆ. ಹಿಂದಿನ ಎಪಿಸೋಡನ್ನು ನೀವು ಗಮನಿಸಿದ್ರಿ. ಕಾಳವರ್ಕರ್ ಅವ್ರದ್ದು ಒಬ್ಬ ಪ್ರಖ್ಯಾತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಿದಂತಹ ಹಿರಿಯ ವಕೀಲರು ಮತ್ತು ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉಡುಪಿ ಜಿಲ್ಲಾ ಸಂಘ ಚಾಲಕರಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಳೆದ ಸಾರಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಂಥ ಸಬ್ಜೆಕ್ಟು ಭೂತಾರಾಧನೆಯ ಬಗ್ಗೆ ಮಾತಾಡಿದ್ವಿ. ಈ ಸಾರಿ ಯಾವ ಸಬ್ಜೆಕ್ಟು ಅಂಥೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಕಾಳವರ್ಕರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್, ವೆಲ್ಕಮ್ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಕಳೆದ ಸಾರಿ ಭಾರಿ ಸೌಂಡ್ ಮಾಡಿದ್ರಿ. ಎಲ್ಲ ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ರು, ಏನು ಸಬ್ಜೆಕ್ಟ್ ಅದು, ವೇದಕ್ಕೂ ಭೂತಾರಾಧನೆಗೂ ಏನು ನಂಟು, ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಗಮನಿಸಿ ಅಂತ ಹೇಳಿದೆ. ಸರಿ, ಇವತ್ತು ಒಂದು ತುಂಬ ದಿನದಿಂದ ಕಾಡ್ತಿದ್ದಂಥ ಪ್ರಶ್ನೆ, ಕರಾವಳಿ ಅಂತ ಹೇಳಿದರೆ ಅದು ಕೊರಗರ ನೆಲ, ಕೋಸ್ಟಲ್ ಕರ್ನಾಟಕ ಅನ್ನೋದಕ್ಕೆ ಮೂಲ ನಿವಾಸಿಗಳು ಅಂತಿದ್ರೆ ಅದು ಕೊರಗರು ಅಂಥೇಳಿ. ಯಾಕಂದರೆ ಈಗ ಕೊರಗಜ್ಜ ಅನ್ನುವ ದೈವಾರಾಧನೆ ಬಹಳ ಪ್ರಜ್ವಲಿಸ್ತಾ ಇರುವಂಥ ಕಾಲ. ಆಗ ಮತ್ತೆ ಪುನಃ ಕೊರಗರು ಯಾರು, ಎಲ್ಲಿಂದ ಬಂದರು, ಎಲ್ಲಿನವ್ರು ಹೌದಾ? ಹಾಗಿದ್ರೆ ಬೇರೆ ಜನಾಂಗದವ್ರು ಯಾರು, ಅವರೆಲ್ಲ ಎಲ್ಲಿಂದ ಬಂದರು? ಮೊದಲಿದ್ದದ್ದು ಇಲ್ಲಿ ಕೊರಗರೆಯ, ಹಾಗಿದ್ದರೆ ಈ ನೆಲದ ಹಕ್ಕುದಾರರು ಕೊರಗರ? ಇದಿಷ್ಟು ಪ್ರಶ್ನೆಗಳು ಸರ್. ಕೊರಗರು ಅಂದರೆ ಒಂದು ನಿಗೂಢ ಆದ ಒಂದು ಸಮುದಾಯ. ಇಷ್ಟರವರೆಗೆ ಯಾರಿಗೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಹಿಂದೆ ಎಷ್ಟೋ ಜನರು ಅಂದರೆ ಸ್ಟ್ರಕ್ಕಿಂದ, ಅಂದರೆ ಹಿಂದಿನ ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಬ್ರಿಟಿಷರ ಕಾಲದಿಂದ ಕೂಡ ಅವ್ರ ಬಗ್ಗೆ ಅಧ್ಯಯನಗಳು, ಅವ್ರ ಬಗ್ಗೆ ಮಾಹಿತಿಗಳು. ಸ್ಟ್ರಕ್ ಅಂದರೆ ಯಾರು? ಅವನು ನಮ್ಮ ಸೌತ್ ಕೇಂದ್ರ ಫಸ್ಟ್ DC, ಅವನು ಫಸ್ಟ್ ಗಜೆಟಿಯರ್ ಮಾಡಿದ್ದವನೇ. ಓಕೆ, ಫಸ್ಟ್ ಗಜೆಟ್ ನಮ್ಮದು ಸೌತ್ ಕೇಂದ್ರದ ಗಜೆಟ್. ಸ್ಟ್ರಕ್ ಮತ್ತು ಸ್ಟರಕ್ ಮತ್ತು ಸ್ಟ್ರಕ್ ಇಬ್ಬರಿದ್ದಾರೆ. ಓಕೆ, ಅವ್ರಿಗೆ ಏನು ತೋಚಿತ್ತು ಹಾಗೆಲ್ಲ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಗೊಂಡೆಲ್ಲ ಕೊರಗರ ಬಗ್ಗೆ ಬರ್ತಿದ್ದಾರೆ. ಹಾಗೆ ತುಂಬ ಜನ ಹಿಂದಿನ ಆ ಕಾಲದಲ್ಲಿ ಮಿಷನರ್ಸ್ಗಳು ಅವ್ರ ಬಗ್ಗೆ ಅಧ್ಯಯನ ಮಾಡಿದರು. ನಂತರ ಅವ್ರದ್ದೊಂದು ಜಾನಪದೀಯ ಸಂಪ್ರದಾಯ ಅನ್ನೋ ಹಾಗೆ ಮಾಡಿದರು. ಅಧ್ಯಯನಗಳೆಲ್ಲ ಕೂಡ ಅವರವರ ಬುದ್ಧಿಮತ್ತೆಗೆ ಸರಿಯಾಗಿ ಅಧ್ಯಯನ ಮಾಡಿದರು. ಆದರೆ ಎಲ್ಲ ಟ್ರೈಬಲ್ಸ್ ಇದ್ದಾಗ ಅವ್ರದ್ದು ಟ್ರೈಬಲ್ಸು, ಅವ್ರದ್ದು ಸಂಸ್ಕೃತಿ, ಕಸ್ಟಮ್, ಯೂಸೇಜ್ ಎಲ್ಲ ಈ ರೀತಿ ಇದೆ. ಓಕೆ, ಹಾಗೆ ಅಷ್ಟೇ ಮಾಹಿತಿ ಕೊಟ್ಟಿದ್ರು. ಓಕೆ. ಮತ್ತು ಆವಾಗಲೂ ಕೂಡ ಅವರಲ್ಲಿ ಸರಿಯಾಗಿ ಮಾಹಿತಿ ಕೊಡುವವರು ಇಲ್ಲದೇ ಇರ್ಬೋದು ಒಂದು ಕಾರಣ. ಆದರೆ ಬೇರೆ ಎಲ್ಲ ಕಮ್ಯುನಿಟಿಗಳಿಗೆ ದೈವಾರಾಧನೆಗೆ ಪಾಡ್ದಾನ ಇದೆ, ಮತ್ತು ಬೇರೆ ಬೇರೆ ಕಥೆಗಳಿದೆ. ಅದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ಹೇಳುವವರೆಲ್ಲ ಇದ್ದಿದ್ರು. ಬಟ್ ಅವರದ್ದು ನಮಗೆ ಕಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಅವ್ರ ಭಾಷೆ ತುಳು ಅಲ್ಲ, ಕನ್ನಡ ಅಲ್ಲ. ಅವ್ರ ಭಾಷೆ ಕೊರಗರ ಭಾಷೆ. ಕೊರಗರ ಭಾಷೆ ತುಳು ಅಲ್ಲ, ಕನ್ನಡ ಅಲ್ಲ. ಅದು ದ್ರಾವಿಡ ಭಾಷೆ ಇರಬಹುದು. ದ್ರಾವಿಡ ಭಾಷೆ ಒನ್ ಆಫ್ ದಿ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಓಕೆ. ಹಾಗಾಗಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಆದರೆ ಇದ್ದ ಮಾಹಿತಿಯಿಂದಲೇ ನಾವು ಅದನ್ನೇ ಯಾವುದು ರಿಸರ್ಚ್ ಪುನಃ ಇದ್ದದನ್ನೇ ಹೇಳ್ತಾ ಬರುವಂಥದ್ದು ಈಗ ಜಾಸ್ತಿ ಇದೆ. ಕೆಲವರದೆಲ್ಲ ಅತಿರೇಕ ರಿಸರ್ಚ್ಗಳು ಇದೆ. ಎಲ್ಲೆಲ್ಲಿಂದ ಬಂದವರು, ಎಲ್ಲೆಲ್ಲೋ ಹೋದವರೆಲ್ಲ ಹೇಳ್ತಾರೆ. ಆದರೆ ಅವ್ರಿಗೆ ಮೂಲ ನಿವಾಸಿ ಅಂತ ಹೇಳಬೇಕಾದ್ರೆ ಅವರು ಇಲ್ಲಿನವರೇ ಆಗಿರಬೇಕು. ಆದರೆ 1950ನೇ ವರ್ಷದ ಹಿಂದೆ ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಬರಲಿಕ್ಕಿಂತ ಹಿಂದೆ ಅವರು ಪರಿಶಿಷ್ಟ ಜಾತಿ, ಎಸ್ ಸಿ 1950ರ ಮೇಲೆ ಅವರು ಪರಿಶಿಷ್ಟ ಪಂಗಡ ಆಗಿದ್ದು. ಎಸ್ ಟಿ ಟ್ರೈಬಲ್. ಹೇಗಂತ ಹೇಳಿದ್ರೆ ಹಿಂದೆ ಸ್ಟ್ರಕ್ ಮ್ಯಾನಲ್ ಅಥವಾ
1948ರಲ್ಲಿ ಪುಣೆ ಯೂನಿವರ್ಸಿಟಿಯವರ ಒಂದು ರಿಸರ್ಚ್ ಅಂದ್ರೆ ಸೋಷಿಯೋ ಇಕಾನಾಮಿಕಲ್ ಡಿಪ್ರೆಸಿವ್ ಕ್ಲಾಸ್ ಇದರಲ್ಲಿ ಮಾಡಿದಾಗ ಅವರೆಲ್ಲ SC ಕೇಡರ್ ಒಳಗೆ SC ಅಂತ ಹಾಕಿದೆ. ಯಾಕಂದ್ರೆ ಡಿಪ್ರೆಸಿವ್ ಕ್ಲಾಸ್ ಅಂತ ಹೇಳಿದ್ರೆ ನಿಮ್ನ ವರ್ಗದವರು ಅಂತೇಳಿ, ಅಸ್ಪೃಶ್ಯರು ಅಂತೇಳಿ. ಅಸ್ಪೃಶ್ಯರ ವರ್ಗದಲ್ಲಿ ಹೊರಗಡೆ ಬರ್ತಾರೆ. ಯಾಕೆ ಹೇಳ್ತಾನೆ ಕೇಳಿದ್ರೆ, ಟ್ರೈಬಲ್ಸ್ ಅಂದ್ರೆ ಯಾವುದು ಪಂಗಡಕ್ಕೂ ಮತ್ತೆ ಜಾತಿಗೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಜಾತಿ ಪರಿಶಿಷ್ಟ ಜಾತಿ ಆಗ್ಬೇಕಾದ್ರೆ ಎಕ್ಸ್ಕ್ಲೂಸ್ಲಿ ಅಸ್ಪೃಶ್ಯರಾಗಿರ್ಬೇಕು, ಹಿಂದೂ ಧರ್ಮವನ್ನು ಫಾಲೋ ಮಾಡಿರ್ಬೇಕು. ಈಗ ಬೌದ್ಧ ಧರ್ಮ, ಸಿಖ್ ಇವ್ ಮೂರನ್ನ ಫಾಲೋ ಮಾಡಿದ್ರೆ ಆಯ್ತು, ಎಕ್ಸ್ಕ್ಲೂಸ್ಲಿ ಅಸ್ಪೃಶ್ಯರಾಗಿರ್ಬೇಕು. ST ಅಂತ ಹೇಳಿದ್ರೆ ಅವರು ಮೂಲ ಅಂದ್ರೆ ಕಾಡಲ್ಲಿ ಇರಬೇಕು, ಅವರದೇ ಆದ ವಿಶಿಷ್ಟವಾದ ಸಂಪ್ರದಾಯ ಇರಬೇಕು. ಮತ್ತೆ ಇನ್ನೊಂದು ಸಮುದಾಯಕ್ಕೂ ಮತ್ತೊಂದು ಬುಡಕಟ್ಟುಗಳಿಗೂ ಡಿಫರೆನ್ಸ್ ಇರುತ್ತೆ. ಆ ರೀತಿಯ ಒಂದು ಸಂಪ್ರದಾಯಗಳು, ಆ ರೀತಿಯ ಒಂದು ಕಸ್ಟಮ್ಗಳಿರ್ತದೆ. ಹಾಗಾಗಿ ಇವರದ್ದು ಒಂದು ಮೈನ್ ಅಂತ ಹೇಳಿದ್ರು, ಯಾಕೆ ಹಿಂದೆ ಪರಿಶಿಷ್ಟ ಜಾತಿ ಮಾಡಿದ್ರು ಅಂತ ಹೇಳಿದ್ರೆ, ಎಕ್ಸ್ಕ್ಲೂಸಿವ್ಲಿ ಅವರು ಅಸ್ಪೃಶ್ಯರಾಗಿದ್ರು. ಈಗಲೂ ಕೂಡ ಅಸ್ಪೃಶ್ಯರಾಗಿ ನೋಡ್ತಾರೆ. ಬಟ್ ನನ್ನ ಲೆಕ್ಕದಲ್ಲಿ ನಾನು ಓವರ್ ಅವರು ಶೆಡ್ಯೂಲ್ಡ್ ಕಾಸ್ಟಿಗೆ ಬರಬೇಕಿತ್ತು. ಯಾಕಂದ್ರೆ ಮೈನ್ ಕ್ರೈಟೀರಿಯಾನೇ ಅದೇ. ಹಾಗಾಗಿ ಇವರು ಮೂಲ ನಿವಾಸಿಗಳು ಅಥವಾ ಪರಿಶಿಷ್ಟ ಜಾತಿಯವರು ಅನ್ನುವ ಗೊಂದಲಕ್ಕೆ ನಾವು ಈಗ ಬಿದ್ದಿದ್ವಿ. ಆದ್ರೆ ವಾಟ್ ಎವರ್ ಇಟ್ ಮೇ ಬಿ, ಅವರ ಕಥೆಗಳು, ಅವರ ನಂಬಿಕೆಗಳು, ಅದನ್ನೆಲ್ಲ ನೋಡಿದ್ರೆ ನಮಗೆ ಅವರು ಇಲ್ಲಿನವರಿಗೆಲ್ಲ ಮೂಲ ನಿವಾಸಿಗಳೇ. ಅಂದ್ರೆ ನಮ್ಮ ಏನಂತ ಹೇಳಿದ್ರೆ ಏನು ಮೂಲ ಒಬ್ಬ ಏನು ಅವರೇ ಇರಬಹುದು ಅನ್ನೋ ಒಂಥರ ಇನ್ಫರೆನ್ಸ್ ಮಾಡಬಹುದು. ಅಂದ್ರೆ ಒಂದು ಪೂರ್ವಭಾವನೆ ಮಾಡಬಹುದು. ಆದರೆ ಈಗ ಮೈನ್ ಪ್ರಮುಖವಾಗಿ ಬರುವುದು ಅಂತ ಹೇಳಿದ್ರೆ, ಹೆಚ್ಚಾಗಿ ಯಾವುದೇ ಒಂದು ಶಬ್ದಗಳನ್ನು ಡಿರೈವ್ಡ್ ಫ್ರಾಮ್, ಅದು ಶೆಟ್ಟಿ ಯಾಕೆ ಬಂತು, ಬಿಲ್ಲವ ಯಾಕೆ ಬಂತು, ಈ ರೀತಿ ಅಧ್ಯಯನ ಪ್ರಾರಂಭ ಆಗುತ್ತೆ. ಇದು ಬೇಸಿಕ್ ಅಧ್ಯಯನ. ಅವರು ಯಾಕೆ ಈ ಜಾತಿ ಅಥವಾ ಈ ಸಮುದಾಯಕ್ಕೆ ಈ ಹೆಸರು ಯಾಕೆ ಇಟ್ರು ಅಂತೇಳಿ, ಇದು ಯಾರು ಇಟ್ಟಿದ್ದಲ್ಲ, ಅದಾಗಿ ಬಂದಿದ್ದು ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಬರುವ ನೋಡಿ, ಪ್ರಾರಂಭದಲ್ಲೇ ಅವರನ್ನ ಕೋರಗ ಅನ್ನುವ ಸಮುದಾಯ ಅಂತ ಹೇಳ್ತೀವಿ. ಇದೇ ತರ ಕೋರ ಸಮುದಾಯನೂ ಇದೆ, ಅಂದ್ರೆ ಬುಡಕಟ್ಟು ಜನಾಂಗ. ಅದು ಜಾರ್ಖಂಡ್ ಅಲ್ಲಿ ಇದೆ, ಕೋರ ಅಷ್ಟೇ. ಇವ್ರದ್ದು ಕೊರಗ. ಅವರಿಗೂ ಸಂಬಂಧ ಇದೆಯಾ? ಹೌದು, ಕ್ವೈಟ್ ಡಿಫರೆಂಟ್. ಅದು ಅವರು ಅಲ್ಲಿನ ಮೂಲ ನಿವಾಸಿಗಳು, ಇವ್ರು ಇಲ್ಲಿನ ಮೂಲ ನಿವಾಸಿಗಳು. ಈ ಮೂಲ ನಿವಾಸಿಗಳನ್ನ ಯಾಕೆ ಹೇಳ್ತಾರೆ ಕೇಳಿದ್ರೆ, ನೀವು ಆಗ ನಿಮ್ಮ ಪ್ರಶ್ನೆಯಲ್ಲೇ ಇತ್ತು, ಪ್ರಾರಂಭದಲ್ಲಿ ಅವರೇ ಇದ್ದಾರೆ ಅನ್ನೋದಕ್ಕೆ. ಆದಿಯಲ್ಲಿ ಇದ್ದಾರೆ. ಅವರ ಕತೆ, ಅವರ ಏನು ಕತೆಗಳಿದೆ, ಅವರ ಆಚರಣೆಗಳಿದೆ. ಅದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಒಳಗೆ ನೋಡಿದಾಗ ನಮ್ಗನ್ಸುತ್ತೆ ಇವರೇ ಎಲ್ಲ ನಮ್ಗೆ ಮೂಲ. ಅಂದ್ರೆ ಮೂಲ ನಾವೇನಾದ್ರು ನಾವು ಸಂಕಲ್ಪ ಮಾಡೋದಾದ್ರೆ ಫಸ್ಟ್ ಹೆಸರು ಅವರೇ ಹೇಳ್ಬೇಕು ನಾವೀಗ. ಯಾಕಂದ್ರೆ ನಮ್ಗೆಲ್ಲ ಮೂಲ ಅವರೇ, ನಮ್ಮ ಪಿತೃಗಳವರೇ. ಹಾಗಾಗಿ ಅವರ ಕೊರಗ ಅನ್ನೋದಕ್ಕೆ, ಅದು ಈ ಕೋರ ಅನ್ನೋದು ಯೂನಿವರ್ಸಲ್ ಶಬ್ದ. ಅದು ಈಗ ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಇಂಡಿಯಾ ಬಿಟ್ಟು ಹೆರಿಗೆ ಹೇಳ್ತೀನಿ ನಿಮ್ಗೆ. ಕೋರ ಪರ್ಷಿಯನ್ ಭಾಷೆಯಲ್ಲಿ ಅದನ್ನು ನೋಡಿದ್ರೆ ಅದು ಸೂರ್ಯ. ನಿಮ್ಮಲ್ಲಿ ಕೇಳಿರ್ಬೋದು ಕೋರಸಾ ಅಂತ ಒಂದು ಶಬ್ದ ಇದೆ, ಅಂದ್ರೆ ಊರಿದೆ ಆಚೆಗೆ. ಅಫ್ಘಾನಿಸ್ತಾನ, ಈ ಕಡೆ ಇರಾನು ಮಧ್ಯೆ ಒಂದು ಪ್ಲೇಸ್ ಇದೆ ಕೋರಸಾ. ಅದು ಕನ್ನಡದಲ್ಲಿ ಹೇಳೋದಾದ್ರೆ ಸೂರ್ಯ ಮೂಡುವ ಸ್ಥಳ. ಪರ್ಷಿಯನ್ ಭಾಷೆನ ನಮ್ಮ ಭಾಷೆಗೆ ಸೂರ್ಯ ಕೋರಸಾ. ಈಗ ಆ ಜಾಗಕ್ಕೆ ಯಾರು ಹೋಗುದಿಲ್ಲ, ಯಾಕಂದ್ರೆ ಅತಿ ಅದು ಅಂತ ದೊಡ್ಡ ಭಯೋತ್ಪಾದಕರಲ್ಲಿ ಉಳ್ಕೊಂಡಿದ್ರಲ್ಲೆಲ್ಲ. ಹಾಗಾಗಿ ಆ ಏರಿಯಾಕ್ಕೆ ಯಾರು ಹೋಗುದೇ ಇಲ್ಲ. ಕೋರಸಾ ಉಗ್ರರು ಅಂತ ಹೇಳ್ತೀವಲ್ಲ, ಅದು ಆಕ್ಚುಲಿ ಅಲ್ಲಿ ಸೂರ್ಯನ ಆರಾಧಕರು. ಸಿರಿಯಾ ಅದು ಸೂರ್ಯನ ಆರಾಧಕರೇ. ಹಾಗಾಗಿ ಕೋರ ಎಂಬ ಶಬ್ದ ಪ್ರಾರಂಭ ಆಗಿದ್ದು ಅಲ್ಲಿ ಬುಡಕಟ್ಟು ಏನು ನಮ್ಮ ಏಷ್ಯಾ ಖಂಡದಲ್ಲಿ ಎಲ್ಲಾ ಕಡೆ ಕೋರ ಅಂತ ಇತ್ತು. ಆದ್ರೆ ಅವರೇ ಇವರಂತ ನಾನು ಹೇಳೋದಿಲ್ಲ. ಈ ಮತ್ತೆ ಕೊರಗ ಅಂತ ಇತ್ತಲ್ಲ, ಇದು ಕೋರ ಪ್ಲಸ್ ಕಗ. ಕೋರ ಪ್ಲಸ್ ಕಗ, ಅದು ಕೊರಗ. ಈಗ ನಮ್ಮ ಬುದ್ಧಿ ಮತ್ತೆ ಅಧ್ಯಯನದ ಪ್ರಕಾರ ಇದು ಯಾಕೆ ನಾವು ಕಗ ಅಂತ ಹೇಳ್ತೀವಿ ಯಾಕೆಂದ್ರೆ, ಅವರು ಸೂರ್ಯ ಆರಾಧಕರು. ಅಲ್ಲಿ ಪರ್ಷದಲ್ಲಿ ಕೋರ ಅದು ಸೂರ್ಯ, ಹಾಗಾಗಿ ಇವರಂತ ನಾನು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಕೋರ ಅಂತ ಹೇಳಿದ್ರೆ ಮಗ್ಗು. ನಮ್ಮಲ್ಲಿ ಕೋರ ಅಂತ ಹೇಳಿದ್ರೆ ಅಂದ್ರೆ ವೇದಿಕ್ ಭಾಷೆಯಲ್ಲೂ ಮಗ್ಗು, ನಮ್ಮ ಆಧುನಿಕ ಸಂಸ್ಕೃತ ಭಾಷೆಯಲ್ಲೂ ಕೋರಕ್ಕೆ ಮಗ್ಗು ಅಂತ ಹೇಳ್ತೀವಿ. ನಾನು ಈಗ ವೇದಿಕ್ ಹಿಂದಿನ ಈಗ ನಾನು ಮಾತಾಡುವಾಗ ಅದರ ಮೂಲ ನಾನು ಮಾತಾಡ್ಬೇಕಾಗತ್ತೆ. ಮೂಲ ಮಾತಾಡುವಾಗ ಈ ಕೋರ ಅಂದ್ರೆ ಏನು, ಈ ಕಗ ಅಂದ್ರೆ ಏನು, ಪರ್ಟಿಕ್ಯುಲರ್ ಇವ್ರಿಗೆ ಯಾಕೆ ಅದು ಹೇಳ್ತಾರೆ ಅಂತೇಳಿ ಇದಕ್ಕೇನಾದ್ರು ಲಾಜಿಕ್ ಇದೆಯಾ ಅನ್ನೋದಕ್ಕೆ.
ಕೋರ ಅಂದರೆ ಮಗ್ಗು, ಹ್ಮ್ ಖಗ ಅಂತ ಹೇಳಿದ್ರೆ ಆಕಾಶ ಅಥವಾ ಸೂರ್ಯ. ಅಂದರೆ ಅದರ ಹಿಂದಿನ ಧಾತು ನೋಡೋದಾದ್ರೆ ಆಕಾಶದಲ್ಲಿ ಚಲಿಸುವುದು, ಯಾಕಂದ್ರೆ ಸೂರ್ಯ ಚಲಿಸುವವನು, ಹಾಗೆ ಸೂರ್ಯ ಅಂತ ಹೇಳ್ಬೋದು. ಹಾಗಾಗಿ ಖಗನೇ ಖಗೋಳ ಆಗಿದ್ದು ಮುಂದೆ. ಖಗೋಳ. ಖಗೋಳ ಅಂದ್ರೆ ಸೂರ್ಯ ಆಕಾಶದಲ್ಲಿ ಚಲಿಸುವ ಎಲ್ಲ ಗ್ರಹಗಳು ಟೋಟಲ್ ಆಕಾಶ ಕಾಯಗಳು ಖಗೋಳ. ಈ ಮೊಗ್ಗು, ಈ ಕೋರ ಎಂಬ ಶಬ್ದ ವೆರಿ ಬ್ಯೂಟಿಫುಲ್ ಇವರಿಗೆ ಇಟ್ಟಿದ್ದು. ಇವರದ್ದು ನಾವು ಅನಲೈಸ್ ಮಾಡಿದಾಗ ನಾವು ಹೇಳ್ತೇವೆ ಮೊಗ್ಗು ಅಂದಾಗ ನಮ್ಗೆ ಅದು ಬಡ್ಸ್ ಹಾಗೆ ತೋರ್ಬೋದು. ನಮ್ಮ ವೇದಿಕಲ್ಲಿ ಹಾಗಲ್ಲ, ಅದು ಒಂಥರ ಮೆಟಾಫರ್ ಅಂದರೆ ನಮ್ಮದು ಏನು ಕನ್ನಡದಲ್ಲಿ ಹೇಳ್ತೀವಿ ಅದನ್ನ ಕಂಪ್ಯಾರಿಸನ್ ಬೇರೆ ಶಬ್ದ ಹೇಳ್ತೀವಿ ನಾವು. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಪುಷ್ಪ ಅಂತ ಹೇಳಿದ್ರೆ ನಮ್ಮ ವೇದದಲ್ಲಿ ಅದಕ್ಕೆ ಅದು ಸಂಸ್ಕೃತದಲ್ಲಿ ಬಂದಾಗ ಪುಷ್ಪ ಅಂದ್ರೆ ಹೂಗು, ವೇದದಲ್ಲಿ ಪುಷ್ಪ ಅಂದ್ರೆ ಹೂಗಲ್ಲ. ಅದನ್ನ ಏನು ಹೇಳ್ತೀವಿ ಅಂದರೆ ವೇದದಲ್ಲಿ ನಾವು ಹೇಳುವಾಗ ಅದು ಪ್ರಾರಂಭ, ಒಳ್ಳೆ ಸೃಷ್ಟಿಯ ಪ್ರಾರಂಭ, ಒಂದು ಒಳ್ಳೆಯ ಪ್ರಾರಂಭ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಫಂಕ್ಷನ್ ಆದಾಗ ಯಾಕೆ ನಾವು ಹೂ ಕೊಡ್ತೇವೆ, ಬೇರೆ ಅಂತ ಕೊಡೋದು, ಹೂಗೆ ಯಾಕೆ ಕೊಡ್ತೇವೆ? ಹಿಂದಿನ ಸಿಂಪ್ಟಮ್ಸ್ ವೇದಿಕೆ ಅದು. ಅಂದ್ರೆ ಒಳ್ಳೆ ಯಾವುದೋ ಒಂದು ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಆಗೋದಕ್ಕೆ ಹೂ ಕೊಟ್ಟು ನಮ್ಮ ಸಿಂಬಲ್ ಅದು. ಅದಕ್ಕೆ ಮಂತ್ರ ಪುಷ್ಪಂ ಅಂತೇಳಿ ನಮ್ಮ ಯಜುರ್ವೇದದ ಕೃಷ್ಣ ಯಜುರ್ವೇದದ ಅರಣ್ಯಕದಲ್ಲಿ ಇದೆ, ತೈತ್ತರಿ ಅರಣ್ಯಕದಲ್ಲಿ ಮಂತ್ರ ಪುಷ್ಪಂ ಅಂತ ಇದೆ. ಈ ನಮ್ಮಲ್ಲಿ ಹೋಮ ಮಾಡುವಾಗ ಮಂತ್ರ ಪುಷ್ಪಂ ಸಮರ್ಪಯಾಮಿ, ಇದು ನಿಮ್ಮ ಪೂರ್ಣಾವತಿ ಆದಾಗ ನಿಮ್ಮ ವಿಪ್ರ ಸಮುದಾಯದವರು ನಿರರ್ಗಳವಾಗಿ ಚಂದ ಮಾಡಿ ಹೇಳ್ತಾರೆ ಮಂತ್ರ ಪುಷ್ಪಂ. ಯೋ ಅಪಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾಮಾನ್ ಪಶುಮಾನ್ ಭವತಿ. ಚಂದ್ರಮಾಮ ಅಪಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಏಯಂ ವೇದ ಯೋ ಆಯತನಂ ವೇದ ಆಯತನಂ ಭವತಿ. ಈ ಥರದಲ್ಲಿ ಹೋಗ್ತಾ ಇರತ್ತೆ. ಅಂದರೆ ಈ ಮಂತ್ರಪುಷ್ಪಂ ಅಂತ ಹೇಳಿದ್ರೆ ಅದು ಒಂದು ವಾಟರ್ ಬಗ್ಗೆ ಅದು ಹೋಗ್ತದೆ. ಈ ರೀತಿ ಚಂದ ಮಾಡಿ ಹೇಳ್ತಾರೆ. ಓಕೆ, ನಾನು ಇದು ಯಾಕೆ ಹೇಳ್ದೆ ಕೇಳಿದ್ರೆ ಅದು ಪುಷ್ಪ, ಹೌದು, ಅದು ಸೃಷ್ಟಿಯ ನಂತರ ಹೇಳುವಂಥದ್ದು. ಈಗ ನಿಮ್ಗೆ ಆಗ ಹೇಳಿದಲ್ಲ, ಒಳ್ಳೆ ರೀತಿ ಸೃಷ್ಟಿಯ ನಂತರದ್ದು. ಈ ಬಡ್ ಇದೆಯಲ್ಲ ಪುಷ್ಪ, ಇದು ಸೃಷ್ಟಿಯ ಹಿಂದಿನ ಹೇಳ್ತಿರೋದು. ಓಕೆ, ಹಾಗಾಗಿ ಇದಕ್ಕೆ ಈ ಕೊರಗರ ಒಂದು ಕಲ್ಚರ್ಸ್, ಈ ಕೊರಗರ ಕಾನ್ಸೆಪ್ಟಿಗೆ ಒಂದು ಒಳ್ಳೆ ಋಗ್ವೇದದಲ್ಲಿ ಒಂದು ಸೂಕ್ತ ಇದೆ. 10ನೇ ಮಂಡಲದ 129ನೇ ಸೂಕ್ತ ಋಗ್ವೇದದಲ್ಲಿ. ಅದಕ್ಕೆ ನಾಸಾದಿ ಸೂಕ್ತ ಅಂತೇಳಿ. ಅದು ಈಗ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ನಮ್ಮ ಭಾರತದ ಎಲ್ಲಾ ಸೈಂಟಿಸ್ಟ್ಗಳು ಹೌದು ಈಗ ಅದನ್ನ ಇಟ್ಕೊ ಕೂತ್ಕೊಂಡಿದ್ರು. ಈಗ ಋಗ್ವೇದದ 10ನೇ ಮಂಡಲದ 129 ಅಂದ್ರೆ 129ನೇ ಸೂಕ್ತದ. ಓಕೆ, ನಾಸಾದಿ ಸೂಕ್ತ. ಸೂಕ್ತ, ಹೌದು. ಈ ನಾಸಾದಿ ಸೂಕ್ತವನ್ನ ಏನ್ ಹೇಳತ್ತಂತ ಹೇಳಿದ್ರೆ ಸೃಷ್ಟಿ ಒಂದು ಅದ್ರಲ್ಲಿ 7 ಮಂತ್ರ ಇದೆ, ಅದು 7 ರುಕ್ ಇದೆ. ಒಂದು 3 ರುಕ್ಕುಗಳು 3 ಮಂತ್ರಗಳು ಸೃಷ್ಟಿಯ ಹಿಂದಿನದು ಹೇಳುತ್ತೆ, ಮತ್ತು ಉಳಿದೆಲ್ಲ ಸೃಷ್ಟಿಯ ನಂತರದ್ದು ಹೇಳುತ್ತೆ. ಆ ಸೃಷ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಈ ಕೊರಗರಲ್ಲಿ ಇದೆ. ನಾವು ಹೇಗೆ ಬಂದ್ವಿ ಅಂತ, ಸೃಷ್ಟಿ ಅಂತ ಹೇಳೋದು ಮತ್ತೆ ಯಾರದ್ರಲ್ಲೂ ನಾವು ಪ್ರಾರಂಭ ನಾವು ಹೀಗೆ ಆಗಿದ್ವಿ ಅಂತ ಹೇಳೋದು ಇಲ್ಲ. ಕರೆಕ್ಟ್. ಅವ್ರದ್ದು ಫ್ಯಾಂಟಾಸ್ಟಿಕ್ ಕತೆ ನಿಮ್ಗೆ ನಾನು ಹೇಳಿದ್ರೆ ನಿಮ್ಗೆ ಒಳ್ಳೆ ಖುಷಿ ಆಗುತ್ತೆ. ನಾನು ಆ ಕಥೆಯ ಮೇಲೆ ನನ್ನ ಮಾತುಗಳು. ಅವ್ರದ್ದು ಹೇಗಂತ ಹೇಳಿದ್ರೆ ನಾವು ಹೇಗೆ ಬಂದಿದ್ವಿ, ಕೊರಗ ಕಮ್ಯುನಿಟಿ ಹೇಗೆ ಬಂದಿದ್ವಿ ಅಂತ ಹೇಳಿದ್ರೆ ಎಲ್ಲ ವಿಶಾಲವಾದ ನೀರಿದ್ದಿತ್ತು. ಹೌದು, ವಿಶಾಲವಾದ ನೀರು, ಅದರಲ್ಲಿ ಮಧ್ಯ ಒಂದು ಕೆಡ್ಡ ಅಂದ್ರೆ ಡೋಲು ಅದು ತೇಲಾಡ್ಕೊಂಡು ಬರ್ತಾ ಇತ್ತು. ಆ ಡೋಲಿನ ಒಳಗೆ ತಗೆ ತಂಗಡಿ ಅಂದ್ರೆ 2 ಹೆಣ್ಣು ಗಂಡು, ಅಂದ್ರೆ ನಾವು ಹೇಳಿದ್ರು 2 ಗಂಡು ಹೆಣ್ಣುಗಳು ಇದ್ದವು. ನಂತರ ನಾರಾಯಣ ಪ್ರತ್ಯಕ್ಷನಾದ, ಅಂದ್ರೆ ನಾರಾಯಣನ ಒಂದು ಇದು ಬಂತು, ಏನೋ ಒಂದು ಸೂಚನೆ ಬಂತು, ಮುಂದಿನ ರೀಪ್ರೊಡಕ್ಷನ್ ಬೇಕು, ನೀವಿಬ್ರು ಆಗೋದಿಲ್ಲ, ಇನ್ನು ನಿಮ್ಗೆ ಆಗ್ಬೇಕು, ಮುಂದೆ ಜನರೇಷನ್ ಬರಬೇಕು, ಆದ ಕಾರಣ ನೀವಿಬ್ರು ಸೇರ್ಬೇಕು ಅಂತ ಆ ರೀತಿ ಒಂದು ಸೂಚನೆ ಬಂತು ಅವರಿಗೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬಂದದ್ದು, ತಗೆ ತಂಗಡಿ ಅಂದ್ರೆ ಅಣ್ಣ ತಂಗಿ, ಅವರಿಬ್ರು ಸೇರಿ ಮುಂದೆ ಜನರೇಷನ್ ಆಗೋದು ಅನ್ಯಾಚುರಲ್, ಅದು ನ್ಯಾಚುರಲ್ ಅಲ್ಲ. ಆದ ಕಾರಣ ಅವರು ಅದನ್ನು ಒಪ್ಪಲಿಲ್ಲ. ಆದರೆ ಈ ಪರ್ಟಿಕ್ಯುಲರ್ಲಿ ಇವರ ಕಥೆಯಲ್ಲಿ ಅವರಿಬ್ಬರು ದೇವರ ಅನುಗ್ರಹದಂತೆ ಸೇರಿದ್ರು, ಮುಂದೆ ಜನರೇಷನ್ ಸ್ಟಾರ್ಟ್ ಆಯ್ತು, ಮಕ್ಕಳು ಬಂದರು, ರೀಪ್ರೊಡಕ್ಷನ್ ಆಯ್ತು. ಆ ರೀಪ್ರೊಡಕ್ಷನ್ಗಳೇ ಈಗ ನಾವೇನು ವರ್ಣಾಶ್ರಮ ನಾನು ಒಪ್ಪೋದಿಲ್ಲ, ಈ ವರ್ಣಗಳು ಜಾತಿಗಳು ಎಲ್ಲ ಬಂದವಲ್ಲ, ಇದೆಲ್ಲ ಅಲ್ಲಿಂದ ಬಂದ ಪ್ರಾಡಕ್ಟ್ಗಳು ನಾವೆಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ನಾವು
ಮೂಲ ನಿವಾಸಿಗಳು ಅಂದರೆ ನಾವು ಪ್ರಾರಂಭದಲ್ಲಿ ಸೃಷ್ಟಿಯಲ್ಲಿ ಸ್ಟಾರ್ಟ್ ಆಗಿದ್ದೆ ನಮ್ಮಿಂದ ಅನ್ನುವ ಕಾನ್ಸೆಪ್ಟ್ ಕೊರಗರದು. ಈಗ ಯಮ ಯಮಿಯ ಪರಿಕಲ್ಪನೆ ಬರ್ತದೆ. ಈಗ ನಿಮಗೆ ಪುನಃ ಬಂತು ಈ ನಮ್ಮ ಋಗ್ವೇದದ 10ನೇ ಮಂಡಲದ 10ನೇ ಸೂಕ್ತದಲ್ಲಿ ಒಂದು ಸಂವಾದ ಸೂಕ್ತ ಅದು ಯಮ ಯಮಿ. ಯಮ ಅಂಡ್ ಯಾವುದು ಅಣ್ಣ ಯಮಿ ತಂಗಿ. ಹೌದು. ಅದರಲ್ಲಿ ಒಂದು 14-15 ಮಂತ್ರಗಳಿತ್ತು. 14-15 ಮಂತ್ರಗಳಲ್ಲಿ ಇದು ಸೇಮ್ ಯಾವುದು ಮಾತುಕತೆ. ಓಕೆ. ಯಾವುದು ಯಮಿಗೆ ಅಣ್ಣನ ಜೊತೆ ನನ್ನ ಸೇರ್ಬೇಕು ಅನ್ನುವ ಒಂದು ಅವರದ್ದು ಸಂವಾದಗಳು. ಇದ್ರ ಡಿಫರೆಂಟ್ ಅಂತ ಕೇಳಿದ್ರೆ ಇದರಲ್ಲಿ ಅದ್ರ ವ್ಯತ್ಯಾಸ ಏನು ಕೇಳಿದ್ರೆ ಋಗ್ವೇದದ ಯಮ ಯಮಿ ಅಂದ್ರೆ 10ನೇ ಮಂಡಲದ 10ನೇ ಸೂಕ್ತದ ಯಾವುದೇ ಮಂತ್ರದಲ್ಲಿ ಕೂಡ ಕೊನೆಯಲ್ಲಿ ಎಂಡು ಈ ರೀತಿ ರೀಪ್ರೊಡಕ್ಷನ್ಸ್ ಇಲ್ಲ. ಅಂದ್ರೆ ಇದು ನೇಚರಿಗೆ ಅಗನೆಸ್ಟ್ ಆಗಿದ್ದು ಅಂತ ಹೇಳಿ ಅವಳಿಗೆ ಒಂದು ಅಲ್ಲಿಗೆ ಮುಕ್ತಾಯ ಮಾಡ್ತಾರೆ ಹಾಗೆ. ಆದ್ರೆ ಇವ್ರ ಕಥೆಯಲ್ಲಿ ಅವರು ಮುಂದೆ ಸೇರ್ತಾರೆ, ಮುಂದೆ ರೀಪ್ರೊಡಕ್ಷನ್ ಆಗತ್ತೆ ಅಂತೇಳಿ. ಇಲ್ಲಿ ಬಂದ ಮುಖ್ಯ ವಿಷಯ ಅಂತ ಕೇಳಿದ್ರೆ ಋಗ್ವೇದದ ಎಲ್ಲ ಸೂಕ್ತಗಳು ಎಲ್ಲ ಮಂತ್ರಗಳು ಅದನ್ನು ವಿಶ್ಲೇಷಣೆ ಮಾಡಿದಾಗ ಡೈರೆಕ್ಟ್ ಈಕ್ವಲೆಂಟು ಹೊರಗ ಯಾವುದು ಅವರದ್ದು ಸಂಸ್ಕೃತಿ, ಅವರ ಕಸ್ಟಮ್ಮು, ಯೂಸೇಜು ಏನೆಲ್ಲ ಇದೆ ಎಲ್ಲ ಅದಕ್ಕೆ ತಾಳೆ ಬರುತ್ತೆ. ಋಗ್ವೇದದ ಸಂಸ್ಕೃತಿ, ಋಗ್ವೇದ ಸಂಸ್ಕೃತಿ ಅಂತ ಹೇಳ್ಬೋದು. ಫಿಲಾಸಫಿ ಆಫ್ ಋಗ್ವೇದ. ಓಕೆ. ಈಗ ನಾನು ಪುನಃ ವಾಪಸ್ ರಿಟರ್ನ್ ಹೋಗ್ತಿದ್ದೆ, ಪುನಃ ಕೋವರ. ಅದೇ ನಾನು ಅವಾಗ ಹೇಳಿದೆ, ಅದು ನಮ್ಮ ಯಜುರ್ವೇದದ ಅರಣ್ಯಕದಲ್ಲಿ ಈ ಪುಷ್ಪಂ, ಅದು ಮಂತ್ರ ಪುಷ್ಪಂ ಬರುತ್ತೆ, ಅದರಲ್ಲಿ ಅಪ ಅಂತ ಬರುತ್ತೆ. ಅಪ ಅಂದ್ರೆ ನೀರು. ನೋಡಿ ಇವ್ರ ಕಥೆಯಲ್ಲೂ ಪ್ರಾರಂಭದಲ್ಲಿ ನೀರೇ ಪ್ರಾರಂಭ, ಸುತ್ತಲೂ ನೀರಿದ್ದಿತ್ತು. ಆದ್ರೆ ಅಲ್ಲೊಂದು ಮಧ್ಯೆ ನಾರಾಯಣ ಬರ್ತಾನೆ. ಆದ್ರೆ ಕೆಲವರ ಕಥೆಯಲ್ಲಿ ನಾರಾಯಣ ಇಲ್ಲ, ಕೆಲವರ ಕಥೆಯಲ್ಲಿ ಅಲ್ಲೊಬ್ಬ ನಾರಾಯಣ ಅಂತ ಹೇಳ್ತಾರ. ಸೂರ್ಯನಾರಾಯಣ ಅಂತ ಹೇಳಿದವರು ಇದ್ರು. ಈ ನಾರಾಯಣ ಅಂತ ಹೇಳಿದ್ರೆ ಕೇಳಿದ್ರೆ ನಮ್ಮ ನಾರಾಯಣ ಅಲ್ಲ, ಅಂದ್ರೆ ವಿಷ್ಣು ನಾರಾಯಣ ಅಲ್ಲ. ಅವ್ರ ನಾರಾಯಣ ನರಾಕ್ ಬೂಡಿಸು ಆಯನ. ನರ ಅಂದ್ರೆ ನೀರು, ಆಯನ ಅಂದ್ರೆ ಇರುವವನು ಅಂತೇಳಿ. ನೀರಲ್ಲಿ ಇರುವವನಿಗೆ ಪ್ರಚೋದನೆ ಮಾಡಿದ್ಯವರಿಗೆ. ಇಲ್ಲಿ ನಮ್ಮ ಋಗ್ವೇದದಲ್ಲಿ ಆ ನಾರಾಯಣ ಬರುವುದಿಲ್ಲ. ಪುರಾಣದಲ್ಲಿ ವರಹ ಅವತಾರದ ಕಾನ್ಸೆಪ್ಟ್ ಬರ್ತದೆ. ಹೌದು. ಹಾಗಾಗಿ ಈಗ ನಾನು ಮಾತಾಡುವಾಗ ಒಂದು ಅಂದ್ರೆ ವಿಶೇಷ ಸೂಚನೆ, ಯಾವುದೇ ಪುರಾಣಗಳನ್ನ ನಾವು ಈಗ ಇಟ್ಕೊಳ್ಬಾರ್ದು. ನಾನು ಪುರಾಣದ ಕಲ್ಪನೆ ನಮ್ಮ ಜೊತೆ ಕೊರಗರ ಬಗ್ಗೆ ಮಾತಾಡುವಾಗ ಬಂತಂತ ಹೇಳಿದ್ರೆ ಅದು ಕ್ಲಾಶ್ ಆಗತ್ತೆ. ಅಂತ ಹೇಳಿದ್ರೆ ಅದು ಲಿಂಕ್ ಸಿಗೋದಿಲ್ಲ, ಅರ್ಥನೂ ಆಗೋದಿಲ್ಲ. ಈಗ ನಾನು ಹೇಳೋದು ಋಗ್ವೇದ, ಯಾಕಂದ್ರೆ ಈ ಪುರಾಣ ಎಲ್ಲ ಬಂದಿದ್ದು ಈ ವೇದಗಳ ಅರ್ಥ ಆಗದ ನಂತರ ಅದನ್ನ ಒಂದು ಮಾಡಿದ್ರು ಬಿಟ್ರೆ ಅದನ್ನ ಮೈತ್ ಅಂತ ನೀವು ಹೇಳ್ತಾರಲ್ಲ, ಮೈತ್ ಅದು. ಋಗ್ವೇದದ ಈ ನಾನು ಆವಾಗ ಹೇಳ್ದಾಗೆ ಈ ಕೋರ ಅಂದ್ರೆ ಮಗ್ಗು ಮಂತ್ರಪುಷ್ಪಮದಲ್ಲಿ ಪುಷ್ಪದ ಬಗ್ಗೆ ಹೇಳ್ತದೆ, ಅಂದ್ರೆ ಸೃಷ್ಟಿಯ ನಂತರ ಹೇಳುತ್ತೆ. ಇವರು ಕೋರ ಅಂತ ಹೇಳಿದ್ರೆ ಮೊಗ್ಗಿನ ಬಗ್ಗೆ ಹೇಳ್ತಾರೆ, ಅಂದ್ರೆ ಸೃಷ್ಟಿಯ ಹಿಂದಿನದು ಅಂತೇಳಿ. ಹಾಗಾಗಿ ಈ ಕತೆ ಯಾವುದು ನಮ್ದು ನಾಸಾದಿ ಸೂಕ್ತಕ್ಕೆ ಕರೆಕ್ಟ್ ಇದೆ. ನಾಸಾದಿ ಸೂಕ್ತದಲ್ಲಿ ಪ್ರಥಮ ಮಂತ್ರ ಫ್ಯಾಂಟಾಸ್ಟಿಕ್, ಅಂದ್ರೆ ಎಲ್ಲದು ಮಂತ್ರ ಫ್ಯಾಂಟಾಸ್ಟಿಕ್. ಪ್ರಥಮ ಮಂತ್ರ ಅದರ ಪ್ರಾರಂಭ ಸೂಕ್ತ ಏನು, ಪ್ರಾರಂಭದ ಸೂಕ್ತ, 2ನೇ ಸೂಕ್ತ, 3ನೇ ಸೂಕ್ತ, ಇವು ಮೂರುಗಳು ಸೃಷ್ಟಿಯ ಹಿಂದಿನ ಬಗ್ಗೆ ಹೇಳುತ್ತೆ. ಮತ್ತು ಉಳಿದ ಸೂಕ್ತಗಳು ಸೃಷ್ಟಿಯ ನಂತರದ ಹೇಳುತ್ತೆ, ಸೃಷ್ಟಿ ಆದ್ರ ಮೇಲೆ ಹೇಳುತ್ತೆ. ಈಗ ಇವ್ರದ್ದು ಮೊಗ್ಗಾದ ಕಾರಣ ಪುಷ್ಪ ಮುಂದಿದ್ದು, ಈ ಮೊಗ್ಗು ಹಿಂದಿಂದು 3 ಮಂತ್ರ. ಈ ಸಂಸ್ಕೃತದಲ್ಲಿಯೂ ಕೋರ ಅಂದ್ರೆ ಮೊಗ್ಗು. ಹಾಗಾಗಿ ಇವರದ್ದು ಈ 3 ಮಂತ್ರ ಈ ಕೊರಗರಿಗೆ ಸಂಬಂಧಪಟ್ಟ ಹಾಗೆ ಉಂಟದು. ಈ ನಾಸಾದಿ ಸೂಕ್ತದಲ್ಲಿ ಸಾಧಾರಣ 7 ರುಕ್ಕಿದೆ. ಅದರಲ್ಲಿ 1ನೇ ಮತ್ತು 2ನೇ 3ನೇ ರುಕ್ಕು ಅದು ಸೃಷ್ಟಿಯ ಹಿಂದಿನದು ಹೇಳುತ್ತೆ. ಅಂದ್ರೆ ನಾನು ಹೇಳೋದು ಮೊಗ್ಗು ಅದ್ರ ಬಗ್ಗೆ ಹೇಳುತ್ತೆ, ಬಡ್ಸ್ ಕೋರ ಬಗ್ಗೆ ಹೇಳುತ್ತೆ. ಅದ್ರ ಉಳಿದದ್ದು ಪುಷ್ಪದ ಬಗ್ಗೆ ಹೇಳುತ್ತೆ, ಸೃಷ್ಟಿಯ ನಂತರದ್ದು ಹೇಳುತ್ತೆ. ಈ 3 ಪ್ರಥಮ ಇದರಲ್ಲಿ ಫ್ಯಾಂಟಾಸ್ಟಿಕ್ ಒಂದು ರುಕ್ ಪ್ರಾರಂಭ ಆಗುತ್ತೆ. ಈ 3 ರುಕ್ಕುಗಳ ಬಗ್ಗೆ ನಮ್ಮ ಪ್ರಪಂಚದ ಎಲ್ಲ ವಿಜ್ಞಾನಿಗಳು ಅದ್ರ ಬಗ್ಗೆ ಅಧ್ಯಯನ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸೃಷ್ಟಿಯ ಹಿಂದೆ ಏನಿದೆ, ಈ ಸೃಷ್ಟಿ ಹಿಂದೆ ಏನಿದೆ ಅಂತ ಹೇಳುವಂತ ಹಿಂದೆ ಕೊರಗರಲ್ಲಿ ಗೊತ್ತಿತ್ತು. ಯಾಕಂದ್ರೆ ನಾವು ಅದನ್ನ ಸ್ಟಡಿ ಮಾಡಲಿಲ್ಲ, ನಮ್ಗೆಲ್ಲ ಗೊತ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಅವ್ರ ಕತೆ ಹಾಗಿತ್ತು. ಅದು ನಮ್ಮ ಹಿಂದೆಲ್ಲ ನಮ್ಮ ಬ್ರಿಟಿಷರು ಏನೋ ಬೇರೆ ಬೇರೆ ಅಧ್ಯಯನ ಮಾಡುವಾಗ ಅದೊಂದು ಜನಪದ ಕಥೆ ಅಂತ ಮಾಡ್ಕೊಂಡಿದ್ರು. ಬಟ್ ಅದರದ ಒಂದು ಮಂತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ನಾಸಾದಿ ಆಸಿನ್ ನೋ ಸದ್ ಆಸಿತ್ ತಾದಾನಿ ನಾಸಿದ್ ರಜೋನೋ ಯೋಮ ಪರಹ ಯತ್ ಕೀಂ ಅವರಿವ ಕುಹು ಕಸ್ಯ ಶರ್ಮನ್ ಅಂಬಾ ಕಿಂ ಆಸಿನ್ ಗಹನಂ ಗಭೀರಂ
ಗಂಭೀರ ಅಲ್ಲ, ಗಭೀರಂ. ಗಭೀರ. ಈ ಶಬ್ದ ಒಳ್ಳೆ ಇತ್ತು. ಅಂಬ ಕೀಮ್ ಅಸಿದ್ ಗಹನಂ ಅಬೀರಂ. ನಮ್ಗೇನು ಅದು ಜಾಪನೀಸ್ ಭಾಷೆ ತರ ಕೇಳಿಸ್ತು. ಹೌದು. ಇದು ಇದು ಈ ಕೊನೆಯ ಹಿಂದೆ ಸತ್ಯ ಇರಲಿಲ್ಲ, ಅಸತ್ಯನೂ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೆ ನಮ್ಗಿಲ್ಲ, ನಾವು ಋಗ್ವೇದದಲ್ಲಿ ಹೀಗೆ ಹೇಳ್ತೇವೆ, ಸತ್ಯ ಇರಲಿಲ್ಲ, ಅಸತ್ಯ ಇರಲಿಲ್ಲ. ಅಂದ್ರೆ ಸತ್ಯ ಸುಳ್ಳು ಅಲ್ಲ. ಸತ್ಯ ಸತ್ಯ ಅಂತ ಹೇಳಿದ್ರೆ ಇಂದ್ರಿಯಕ್ಕೆ ಕಾಣುವ ಜಡವಸ್ತುಗಳು ಸತ್ಯ. ಅಸತ್ ಅಂತ ಹೇಳಿದ್ರೆ ನಮ್ಗೆ ಇಂದ್ರಿಯಕ್ಕೆ ಕಾಣುವುದಿಲ್ಲ, ಅದು ವಸ್ತು ಉಂಟು. ಕರೆಂಟ್ ಇದೆ, ನಮ್ಗೆ ನಮ್ಮ ಇಂದ್ರಿಯಗಳಿಗೆ ಗೋಚರಿಸುವುದಿಲ್ಲ. ಗಾಳಿ ಇದೆ, ನಮ್ಮ ಇಂದ್ರಿಯದವರಿಗೆ ಅಂದ್ರೆ ಗೊತ್ತಾಗುದಿಲ್ಲ. ಅದನ್ನ ಅಸತ್ ಅಂತ ಹೇಳ್ತಾರೆ. ಅದು ಇರ್ಲಿಲ್ಲ, ಸತ್ತು ಇರ್ಲಿಲ್ಲ. ನಂತರ ಮುಂದೆ ರಜೋ ಅಂದ್ರೆ ಲೋಕಗಳು ಇರ್ಲಿಲ್ಲ. ರಜೋ ಅಂತ ಹೇಳಿದ್ರೆ ಈ ಭೂಲೋಕಗಳೆಲ್ಲ ಇರ್ಲಿಲ್ಲ. ನಂತರ ಯೂಮ ಅಂದ್ರೆ ಅಂತರಿಕ್ಷನೂ ಇರ್ಲಿಲ್ಲ. ಪರಾಯತ್, ಪರ ಅಂದ್ರೆ ಮೇಲೆ, ಅದರಿಂದ ಸ್ವರ್ಗಗಳು ಇರ್ಲಿಲ್ಲ. ಅಲ್ಲಿ ತಾದಾನಿಮ್ ಅಂತ ಇದೆ. ತಾದಾನಿಮ್ ಅಂತ ಹೇಳಿದ್ರೆ ಷಷ್ಠಿಯ ಹಿಂದಿನಲ್ಲಿ, ಅಂದ್ರೆ ಪೂರ್ವ, ಉತ್ತರ ಪೂರ್ವ, ಷಷ್ಠಿಯ ಪೂರ್ವದಲ್ಲಿ. ನಂತರ ಅವರೇ ಪ್ರಶ್ನೆ ಕೇಳ್ತಾರೆ, ಇದೆಲ್ಲ ನೀರಿನಲ್ಲಿ ಆವರಿತವಾಗಿತ್ತ, ಅಥವಾ ಇದರಲ್ಲಿ ಜೀವಿಗಳು ಎಲ್ಲ ಅವರಿಗೆಲ್ಲ ವಸ್ತುಗಳು ಎಲ್ಲಿದ್ವು, ಎಲ್ಲ ಪ್ರಶ್ನೆಗಳು. ಅಲ್ಲ ಕಿಮ್ ಕಹ ಹೆಂಗಿರುತ್ತೆ. ನಂತರ ಇದೆಲ್ಲ ನಮ್ಮ ಬ್ರಹ್ಮಾಂಡ ಏನೋ ಸೃಷ್ಟಿ ಆಗಿರೋ ಮೊದಲು ನೀರಿನಿಂದ ಆವೃತಗೊಂಡು ಗಹನವಾದ, ಅಂದ್ರೆ ಗಹನಂ ಗಭೀರಂ, ಅಂದ್ರೆ ಯಾರಿಗೂ ಅದನ್ನ ಕಂಪೇರ್ ಮಾಡ್ಕೊಳ್ಳೋಕಿಲ್ಲ, ಆ ರೀತಿಯಾದ ನೀರುಗಳಿಂದ ತುಂಬಿಕೊಂಡಿತ್ತು ಅಂತ. ಅಂದ್ರೆ ಇದು ನಾನು ಕರೆಕ್ಟ್ ಅನುವಾದಗಳಲ್ಲ, ಒಂದು ಅರ್ಥ ಆಗೋ ರೀತಿಯಲ್ಲಿ ಅನುವಾದ. ಸೈನ್ಸ್ ಇನ್ನಲ್ಲೇ ಹೋದ್ರು ಹಂಗೆ ಬರುತ್ತೆ. ಹೌದು. ಇಲ್ಲಿ ನಿಮ್ಗೆ ಒಂದು ಶಬ್ದ ಇತ್ತು, ಅಂಬಾ ಅಂತ. ಇದು ನಮ್ಮಲ್ಲಿ ನೀರಿಗೆ ತುಂಬಾ ಶಬ್ದಗಳಿದ್ದಾರೆ ವೇದದಲ್ಲ. ಅಂಬಾ ಅಂದ್ರೆ ನೀರು. ಯಾವ ನೀರು? ಕಾಸ್ಮಿಕ್ ವಾಟರ್. ಅದು ಈ ನೀರಂತೆ ಅಲ್ಲ. ನಮ್ಮಲ್ಲಿ ಮೂರು, ಯಾವುದು ಸ್ವರ್ಗದಲ್ಲಿ ನೀರಿದೆ, ಅಂತರಿಕ್ಷದಲ್ಲಿ ನೀರಿದೆ, ಪೃಥ್ವಿಯಲ್ಲೂ ನೀರಿದೆ. ಜಗದಂಬ ಅಂತೇಳಿನೂ ದೇವಿಗೆ ಹೇಳ್ತೀವಿ. ಹೌದು. ಅಂಬ ನೋಡಿ, ಅಮ್ಮ ಅಂದ್ರೆ ಅಂಬನೆ. ಅಪ್ಪ ಅಂತ ಹೇಳಿದ್ರೆ ಅದು ಅಪ, ಅದು ನೀರೇ. ಅಮ್ಮ ಅಂದ್ರೂ ನೀರೇ, ಅಪ್ಪ ಅಂದ್ರೂ ನೀರೇ, ಅಣ್ಣ ಅಂದ್ರೂ ನೀರೇ. ಯಾಕಂದ್ರೆ ಅರಣ ಅಂದ್ರೂ ನೀರೇ, ಅರ್ಕ ಅಂದ್ರೂ ನೀರೇ, ಅಕ್ಕ ಅಂದ್ರೂ ನೀರೇ. ನಾವು ಏನ್ ಮಾತಾಡ್ತಿದ್ದೇವೆ ಮೂಲ ಡಿರೈವ್ಡ್ ಫ್ರಮ್ ವಾಟರ್. ನಿಮ್ಮ ಎಲ್ಲದೂ ನೀರೇ. ಹಾಗಾಗಿ ಅಂಬ ಅಂದ್ರೆ ನೀರು. ನಿಮ್ಗೆ ಒಂದು ನಮ್ಮ ಅರಣ್ಯಕದಲ್ಲಿ, ತೈತರಿಯ ಅರಣ್ಯಕದಲ್ಲಿ ಒಂದು ಮಂತ್ರ ಇದೆ, ಅಂಬ ಅಂಬಿಕೆ ಅಂಬಾಲಿಕೆ. ಶಬ್ದ ಕೇಳಿರ್ಬೋದು. ಹೌದು. ನಾಮ ನಯತಿ ಕಶ್ಚನ್ ಅಂತೇಳಿ ನೋಡಿ. ಆ ಶಬ್ದ ಮಹಾಭಾರತಕ್ಕೂ ನಿಮ್ಗೆ ಹೋಗಿಬಿಡುತ್ತೆ. ನಿಮ್ಗೆ ಮುಖಾಂಬಿಕಾ ಅಂದ್ರೂ ನಿಮ್ಗೆ ತ್ರಯಂಬಕ ಅಂತ ಬರುತ್ತೆ. ಹೌದಲ್ಲ, ನೀವು ಹೇಳ್ತಿರಲ್ಲ. ಹಾಗಾಗಿ ಮೂರು ನೀರುಗಳು, ಒಂದು ಪೃಥ್ವಿ ನೀರು, ಒಂದು ಅಂತರಿಕ್ಷ ನೀರು, ಇನ್ನೊಂದು ಸ್ವರ್ಗದ ನೀರು. ಹಾಗಾಗಿ ಅಂಬ, ಅಂಬಿಕೆ, ಅಂಬಾಲಿಕೆ, ಇವೆಲ್ಲ ನೀರುಗಳೇ. ಅಂದ್ರೆ ಯಾವ ನೀರು? ಕಾಸ್ಮಿಕ್ ವಾಟರ್. ಈಗ ಕೊರಗರ ಕತೆ ಬರುವಾಗ ಕಾಸ್ಮಿಕ್ ವಾಟರ್, ಅಲ್ಲಿ H2O ಇತ್ತಂತ ಕೇಳೋದಲ್ಲ, ಕಾಸ್ಮಿಕ್ ವಾಟರ್. ಋಗ್ವೇದದಲ್ಲಿ ಏನ್ ಹೇಳಿದೆ ಸೇಮ್ ಕತೆ ಅವರಲ್ಲಿದೆ. ಅವ್ರು ಯಾರೋ ದ್ರಷ್ಟರು, ಋಷಿ ಮುನಿಗಳು ಹೇಳಿದ್ದಲ್ಲ, ಅವ್ರ ಬಾಯಿಂದ. ಮತ್ತೆ ಆ ಕಥೆಯಲ್ಲಿ ಎಲ್ಲೂ ಕೂಡ ವೇರಿಯೇಷನ್ ಇಲ್ಲ. ನೀವ್ ಯಾವ ಕಡೆ ಹೋಗಿ ಕೇಳಿದ್ರು ಇದೇ ಕತೆ ಹೇಳ್ತಾರ. ನೀವ್ ಹೇಗ್ ಬಂದಿದ್ ಕೇಳಿದ್ರೆ ಇದೇ ಕತೆ. ನಾಸಾದಿ ಸೂಕ್ತದ್ದೇ ಯಾವುದು ಏನು ಅರ್ಥ ಗರ್ಭಿತವಿದೆ ಅದನ್ನೇ ಹೇಳ್ತಾರೆ. ಅಂದ್ರೆ ಇಲ್ಲಿ ನೀರಿದ್ದಿತ್ತು. ಮತ್ತೆ ಮುಂದೆ ಬಂದಾಗ ಅಪ್ರಕೇತಂ ಸಲಿಲಂ ಸರ್ವಂ ಇದಂ, ಇದು ಮೂರನೇ ಮಂತ್ರದಲ್ಲಿ ಇಡೀ ಜಗತ್ತೇ ಅಲ್ಲಿ ಸಲಿಲ ಅಂತ ಹೇಳಿದ್ರು. ಹೌದು. ಸಲಿಲ ಅಂದ್ರೆ ನೀರೇ. ಅಪ್ರಕೇತಂ ಸಲಿಲಂ ಸರ್ವಂ ಇದಂ. ಟೋಟಲಿ ನಮಗೆ ಯಾರಿಗೂ ಗೊತ್ತಿಲ್ಲದ ವಿಷಯವನ್ನ ಶತಶತಮಾನಗಳ ಹಿಂದೆ ನಾವು ವೇದ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವೆಲ್ಲಿ ನಮ್ದಲ್ಲಿ ಭೂತಾರಾಧನೆ ಎಲ್ಲ ನಡೀತಾ ಇತ್ತು. ಹೌದು. ಆದ್ರೆ ಅಂತ ಕಾಲಘಟ್ಟದಲ್ಲಿ ಹಿಂದೂ ಕೂಡ ವೇದದ ಕಾನ್ಸೆಪ್ಟ್ ಅಲ್ಲಿ ಇರುವಂತ ಕಥೆ ಅಂತ ಕೇಳಿದ್ರೆ ಅದು ಕೊರಗ ಜನಾಂಗ ಒಂದೇ. ಮತ್ತೆ ನಿಮ್ದು ಎಲ್ಲ ನಮ್ದು ಈ ಪುರಾಣ ಕಥೆಗಳೆಲ್ಲ ನಿಮ್ಗೆ ಈ ವೇದದಲ್ಲಿರುವಂತ ಕಾನ್ಸೆಪ್ಟ್ ವಿರುದ್ಧವೇ ಇತ್ತು. ಇಲ್ಲಿ ನಿಮ್ಗೆ ಲಾಜಿಕ್ ಇದೆ, ಫಿಲಾಸಫಿ ಇದೆ. ನಿಮ್ಗೆ ವೇದಿಕ್ ಸೈನ್ಸ್ ಅನುಸರಿಸ್ತಾ ಇರುವಂತ ಜನಾಂಗ ಕೊರಗ ಜನಾಂಗ. ಹಾಗಾಗಿ ಅದರ ಮಧ್ಯೆ ಒಂದು ಡೋಲು ಬೆಳಕೊಂಡು, ಅಂದ್ರೆ ನಮ್ಮ ಮನೆಗಳಲ್ಲೂ ಕೂಡ ಕತೆ ಹೇಳ್ತಿದ್ರು. ದೊಡ್ಡ ಒಂದು ಪ್ರಳಯ ಆದಾಗ ಕೊರಗ ತಾಯಿ ಒಂದು ನಮ್ಮನ್ನೆಲ್ಲ ಆ ಡೋಲ್ ಒಳಗಡೆ ತುಂಬಿಸ್ಕೊಂಡ್ಲು, ಹಂಗಾಗಿ ನಾವೆಲ್ಲ ಉಳಿದ್ವಿ ಅನ್ನೋ ರೀತಿ ಕತೆ. ಹೌದು. ಅಂದ್ರೆ ನೀವು ಹೇಳೋದಕ್ಕೆ ಅದಕ್ಕೆ ಸ್ವಲ್ಪ ಏನೋ ಹೋಲಿಕೆ ಸಿಗುತ್ತೆ. ಹೌದೌದು. ಹಾಗಾಗಿ ಈ ಆ ನೀರು ಅನ್ನೋದು ನೀರಿಂದ ಬಳಕೊಂಡು ಹೀಗೆ ಒಂದು ದೋಲ್ ಬರ್ತಾ ಇತ್ತು. ದೋಲ್ ಅಂತ ಹೇಳಿದ್ರೆ ನಮ್ಮ ಋಗ್ವೇದದಲ್ಲಿ ಒಂದು ಗರ್ಭ,
ಹೌದು. ಅದಕ್ಕೆ ನಾವು ಚಂದ ಹೇಳ್ತೀವಿ, ಯಾರ ಗರ್ಭ? ಅದು ಹಿರಣ್ಯನ ಗರ್ಭ. ಹಾಗಾಗಿ ಹಿರಣ್ಯ ಗರ್ಭ ಸೂಕ್ತ ಅಂತೇಳಿ ಒಂದು ಉಂಟು. ಹೌದು. 10ನೇ ಮಂಡಲದ 121ನೇ ಸೂಕ್ತ ಇರ್ಬೋದು. ಹ್ಮ್. ಅದರಲ್ಲೂ ಸೃಷ್ಟಿಯ ಅದು ಇದೇ ಒಬ್ಬ ಗರ್ಭದೊಳಗಿಂದ ಎಲ್ಲ ಬಂದಿದ್ರು, ಅದು ನೀರಲ್ಲಿ ಇದ್ದಿತ್ತು,